ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಸಗಣಿ ಗುಂಡಿಯ ಹುಳುವಿಗೆ ಸ್ವರ್ಗಕ್ಕೆ ಬಾ ಎಂದು ಕರೆದರೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಲ್ಲಿ ಇರುವ ಕುತೂಹಲಕಾರಿ ಪ್ರಶ್ನೆಯನ್ನು ಅವರು ಕೇಳಿದಾಗ ಇವರು ಕೊಟ್ಟ ಉತ್ತರವು ಇನ್ನೂ ಕುತೂಹಲಕಾರಿ. ಅತಿ ಕುತೂಹಲಕಾರಿಯಾದ ಈ ಉತ್ತರವನ್ನು ತಿಳಿಯಲು ಈ ಪುಟ್ಟ ಘಟನೆಯನ್ನು ಓದಬೇಕು. ಒಂದು ಊರಿನಲ್ಲಿ ಇಬ್ಬರು ಪುರೋಹಿತರಿದ್ದರು. ಅಕ್ಕಪಕ್ಕದ ಪ್ರಾರ್ಥನಾ ಮಂದಿರಗಳಲ್ಲಿ ಪೂಜೆ, ಅಕ್ಕಪಕ್ಕದ ಮನೆಗಳಲ್ಲಿ ವಾಸ. ಅವರಿಬ್ಬರಲ್ಲಿ ಹಲವಾರು ದಶಕಗಳ ಕಾಲ ಪರಮ ಸ್ನೇಹ. ವಯಸ್ಸಾದ ನಂತರ ಒಬ್ಬರು ಅನಾರೋಗ್ಯದಿಂದ ಸಾವಿಗೀಡಾದರು. ಅವರು ನೇರವಾಗಿ ಸ್ವರ್ಗಲೋಕಕ್ಕೆ ಹೋದರು. ಅಲ್ಲಿನ ಸುಖ ಸವಲತ್ತುಗಳನ್ನೆಲ್ಲ ಅನುಭವಿಸುತ್ತಿದ್ದರು. ಹಲವಾರು ತಿಂಗಳುಗಳ ನಂತರ ಅವರಿಗೆ ತಮ್ಮ ಭೂಲೋಕದ ಗೆಳೆಯನೂ ಸಾವಿಗೀಡಾದ ಸುದ್ದಿ ತಿಳಿಯಿತು. ಆತನು ಸ್ವರ್ಗಲೋಕಕ್ಕೆ ಬಂದಿರಬಹುದೆಂದು ಭಾವಿಸಿ ಅವರು ಅಲ್ಲೆಲ್ಲ ಹುಡುಕಿದರು. ಎಷ್ಟು ಹುಡುಕಿದರೂ ಅವರ ಗೆಳೆಯನ ಸುಳಿವು ಸಿಗಲಿಲ್ಲ. ಕೊನೆಗೆ ಅವರು ನರಕದಲ್ಲೂ ವಿಚಾರಿಸಿದರು. ಅಲ್ಲಿಯೂ ಅವರ ಗೆಳೆಯನ ಸುಳಿವು ಸಿಗಲಿಲ್ಲ. ಎಡಬಿಡದೆ ವಿಚಾರಣೆಯ ನಂತರ ಅವರ ಗೆಳೆಯ ಕೆಳಗಿನ ಲೋಕದಲ್ಲೇ ಸಗಣಿ ಗುಂಡಿಯೊಂದರಲ್ಲಿ ಹುಳುವಾಗಿ ಹುಟ್ಟಿದ್ದಾನೆ ಎಂಬ ವಿಷಯ ತಿಳಿಯಿತು. ಅವರಿಗೆ ಬಹಳ ಖೇದ ಉಂಟಾಯಿತು. ಅವರು ತಮ್ಮ ಪುಣ್ಯದ ಕೊಂಚ ಭಾಗವನ್ನು ತ್ಯಾಗ ಮಾಡಿ ಗೆಳೆಯನನ್ನು ಸ್ವರ್ಗಲೋಕಕ್ಕೆ ಕರೆಸಿಕೊಳ್ಳುವ ಏರ್ಪಾಟು ಮಾಡಿಕೊಂಡರು. ಗೆಳೆತನವೆಂದರೆ ಇದಲ್ಲವೇ? ಅವರು ಕೆಳಗಿನ ಲೋಕಕ್ಕೆ ಹೋಗಿ ಸಗಣಿ ಗುಂಡಿಯ ಬಳಿ ನಿಂತರು. ಅಲ್ಲಿ ಸಾವಿರಾರು ಹುಳುಗಳಿದ್ದವು. ಅವುಗಳಲ್ಲಿ ತಮ್ಮ ಗೆಳೆಯನನ್ನು ಕಷ್ಟಪಟ್ಟು ಹುಡುಕಿದರು, ಮಾತನಾಡಿಸಿದರು. ಆದರೆ ಆ ಹುಳು ಗೆಳೆಯನಿಗೆ ಇವರ ಗುರುತೇ ಸಿಕ್ಕಲಿಲ್ಲ. ಅವರು, ನಾನು ನಿನ್ನ ಗೆಳೆಯ, ನಾವಿಬ್ಬರೂ ಇಂತಿಂತಲ್ಲಿ ಜೊತೆಯಾಗಿ ಬದುಕಿದ್ದೆವು, ಮರೆತು ಬಿಟ್ಟೆಯಾ ಎಂದು ಕೇಳಿದರೆ ಆ ಹುಳು ಗೆಳೆಯ ಸಗಣಿ ಗುಂಡಿಯನ್ನು ತನ್ನೊಂದಿಗಿದ್ದ ಇತರ ಹುಳುಗಳನ್ನು ತೋರಿಸಿ, ಇದು ನನ್ನ ಮನೆ, ಇವರೇ ನನ್ನ ಗೆಳೆಯರು, ನೀವ್ಯಾರೋ ನಾನ್ಯಾರೋ ಎಂದು ಬಿಟ್ಟಿತು. ಆದರೆ ಅವರು ಛಲ ಬಿಡಲಿಲ್ಲ. ಎಲ್ಲವನ್ನೂ ಮತ್ತೆ ಮತ್ತೆ ವಿವರಿಸಿದರು. ಹುಳು ಗೆಳೆಯನ ನೆನಪಿಗೆ ತರಲು ಯತ್ನಿಸುತ್ತಾ, ನಾನು ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಅಲ್ಲಿ ಸುಮಧುರ ವಾತಾವರಣವಿದೆ, ಸುಖ ಸವಲತ್ತುಗಳಿವೆ, ಸುಖವಾಗಿರಬಹುದು, ಬಾ ಎಂದರು. ಆದರೆ ಹುಳು ಗೆಳೆಯ, ಈ ಸಗಣಿ ಗುಂಡಿಯಲ್ಲಿ ನನಗೇನು ಕಡಿಮೆಯಾಗಿದೆ? ಇದನ್ನೇಕೆ ಬಿಟ್ಟು ಹೋಗಬೇಕು? ನನಗಿಲ್ಲಿ ಗೆಳೆಯರಿಲ್ಲವೇ? ನನಗೆ ಇಲ್ಲೇ ಎಲ್ಲವೂ ಚೆನ್ನಾಗಿಲ್ಲವೇ? ಅದೂ ಅಲ್ಲದೆ ನನಗೆ ಅಂತಹ ವಯಸ್ಸು ಆಗಿದೆಯೇ ಎಂದೆಲ್ಲ ವಾದಿಸಿತು. ಅವರು, ಒಮ್ಮೆ ಆ ಲೋಕವನ್ನು ನೋಡಿ ಬಾ, ಆನಂತರ ನೀನೇ ತೀರ್ಮಾನ ತೆಗೆದುಕೋ ಎಂದು ಎಷ್ಟು ಹೇಳಿದರೂ ಆ ಹುಳು ಗೆಳೆಯ ಸಗಣಿ ಗುಂಡಿಯನ್ನು ಬಿಟ್ಟು ಬರಲು ಒಪ್ಪದಿರಬಹುದು. ಸ್ವರ್ಗಲೋಕದ ಗೆಳೆಯರು ನಿರಾಸೆಯಿಂದ ಹಿಂತಿರುಗಿದರು. ಈ ಕಥೆಯನ್ನು ಬರೆದ ಆಜಹನ್ ಬ್ರಹ್ಮವಂಸೋ ಎಂಬ ಬೌದ್ಧ ಧರ್ಮೀಯ ಪುಣ್ಯಾತ್ಮರಿಗೆ ಪ್ರಣಾಮಗಳು. ಈ ಕಥೆಯ ಸಂದೇಶ ಏನಿರಬಹುದು? ನಾವಿರುವ ಸಗಣಿ ಗುಂಡಿಯಲ್ಲಿ ನಮಗೇನು ಕಡಿಮೆಯಾಗಿದೆ? ಇದೇ ನಮಗೆ ಸ್ವರ್ಗಲೋಕ ಎನ್ನುವವರಿಗೆ ಅವರೇನು ಮಾಡಲು ಸಾಧ್ಯ? ನಿಜವಾದ ಸ್ವರ್ಗಲೋಕದ ಪರಿಚಯ ಮಾಡಿಕೊಡುತ್ತೇನೆ, ಬಂದು ನೋಡಿ ನಂತರ ತೀರ್ಮಾನ ತೆಗೆದುಕೊಳ್ಳಿ ಎಂದರೂ ಕೇಳದೇ ಇರುವವರಿಗೆ ಏನು ಮಾಡಲು ಸಾಧ್ಯ? ಉನ್ನತ ಮೌಲ್ಯಗಳ ಪರಿಚಯ ಮಾಡಿಕೊಂಡ ಅವರು ಅಂತಹವರನ್ನು ಗುರುಗಳೆನ್ನಿ, ದಾರ್ಶನಿಕರೆನ್ನಿ, ಸಂತರು, ಶರಣರು, ದಾಸರು ಎನ್ನಿ ಇವರಿಗೆ ಅದರ ಪರಿಚಯ ಮಾಡಿಕೊಡಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ನಾವು ಇವರಲ್ಲ ತಾನೇ? ನಾವು ಕೂಡ ನಮ್ಮದೇ ಆದ ಸಗಣಿ ಗುಂಡಿಗೆ ಅಂಟಿಕೊಂಡಿಲ್ಲ ತಾನೇ? ಯೋಚಿಸಬಹುದು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.